ನಾನೊಂದು ಸೀರೆದು ರೀಲ್ಸ್ ಮಾಡಿದ್ದೆ ಅಲ್ವಾ, ಸಾರಿ ಶಾರ್ಟ್ಸ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಮೆಂತ್ಯ ಕಲರ್ ಮೆಜಂತಾ ಕಲರ್ ಅಂತ ಅಂದ್ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಈಗ ಮೆಂತ್ಯನ ತಲೆಯಲ್ಲಿ ಇಟ್ಕೊಂಡಿದ್ದೆ, ಏನೋ ಯೋಚನೆ ಮಾಡ್ತಾನೂ ಶೂಟ್ ಮಾಡ್ತಾ ಇರ್ತೀನಿ, ಅಥವಾ ಏನಾಯ್ತವತ್ತು ನನಗೆ ಗೊತ್ತಿಲ್ಲ. ಮೆಂತ್ಯ ಮೆಜಂತಾ ಯಾಕೆ ಒಟ್ಟಿಗೆ ಒಂದೇ ಕಲರ್ ಅಂದೆ ಅಂತ ದೇವರಾಣೆಗೂ ಗೊತ್ತಿಲ್ಲದೆ ಒಂದು ಹಾನೆಸ್ಟ್ ಮಿಸ್ಟೇಕ್ ಮಾಡಿ ದಯವಿಟ್ಟು ಕ್ಷಮಿಸಿ. ಒಂದಷ್ಟು ಕಾಮೆಂಟ್ಸ್ ನೋಡಿದ್ರೆ ಅದೇ ಇತ್ತು, ಅಯ್ಯೋ ಮೆಜಂತಾ ಅದಲ್ಲ, ಮೆಜಂತಾ ಮೆಂತ್ಯ ಡಿಫ್ರೆನ್ಸ್ ಗೊತ್ತಿಲ್ಲ. ಇಲ್ಲ, ಅದು ಮೆಂತ್ಯ ಕಲರ್ ಸೀರೆ. ಮೆಜಂತಾ ಯಾಕೆ ಬಂತು, ಏನು ಕತೆ, ಅಬ್ಸಲ್ಯೂಟ್ಲಿ ನೋ ಐಡಿಯಾ. ಪ್ಲೀಸ್ ನನ್ನನ್ನು ಕ್ಷಮಿಸಿ. ಹೆಲೋ, ವೆಲ್ಕಮ್ ಬ್ಯಾಕ್. ಒಂದಷ್ಟು ಜನ ಅಂದರೆ ಇದು ಒಂಥರ ಅಪ್ಡೇಟೆಡ್ ಕರ್ಲಿ ಹೇರ್ ಮೆಥಡ್ ಆರ್ ರುಟೀನ್. ಸೊ ಬೇಸಿಕಲಿ ನಾನು ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡ್ತಾಯಿದ್ದೆ, ಒಂದಷ್ಟು ಟ್ರಯಲ್ ಆ್ಯಂಡ್ ಎರರ್ ಆಗ್ತಾಯಿತ್ತು. ಇನ್ನೂ ಐ ಆಮ್ ಸ್ಟಿಲ್ ಲರ್ನಿಂಗ್. ಬಟ್ ಸೋ ಫಾರ್ ನಾನು ಯೂಸ್ ಮಾಡಿರೋದ್ರಲ್ಲಿ ಇದು ನನಗೆ ಬೆಸ್ಟಾಗಿ ವರ್ಕ್ ಆಗ್ತಿದೆ ಅನ್ನೋದಕ್ಕಿಂತ ನನಗೆ ಟೈಮ್ ಕಡಿಮೆ ಹಿಡಿತಾ ಇದೆ. ಅದ್ರ ಜೊತೆಗೆ ಈಸಿ ಅನ್ನಿಸ್ತಾ ಇದೆ, ಸ್ಟ್ರೆಸ್ ಅನ್ಸಲ್ಲ. ಬಿಕಾಸ್ ಈ ಕರ್ಲಿ ಗರ್ಲ್ ಮೆಥಡ್ ಏನಿದೆ, ನಾನು ಮುಂಚೆ ಟ್ರೈ ಮಾಡ್ತಿದ್ದೆ 3-4 ಅವರ್ಸ್ ಟೈಮ್ ತೊಗೊಂಡ್ಬಿಡತ್ತೆ. ಅಂದರೆ 3 days 4 days ಒಂದ್ಸಲ ನಾವು ಇದನ್ನು ಮಾಡಿದ್ರೂ ಆ ಕರ್ಲ್ಸ್ ಹಾಗೆ ಉಳ್ಕೊಳ್ಳಲ್ಲ. ಥರ್ಡ್ ಡೇಗೆ ಒಂಥರ ಆಗ್ಬಿಡುತ್ತೆ, ಸೆಕೆಂಡ್ ಡೇಗೆ ಒಂಥರ ಕಾಣಿಸ್ತಾ ಇರುತ್ತೆ, ಫಸ್ಟ್ ಡೇ ಮಾತ್ರ ಮಾಡಿದಾಗ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಇವಾಗ ಸದ್ಯಕ್ಕೆ ಯಾವ ಒಂದು ಪ್ರಾಸೆಸ್ ಅಥವಾ ಯಾವ್ಯಾವ ಸ್ಟೆಪ್ಸ್ನ ಫಾಲೋ ಮಾಡ್ತಾಯಿದ್ದೀನಿ ಜಸ್ಟ್ ಟು ಗೆಟ್ ದಟ್ ಸ್ವಲ್ಪ ಕರ್ಲ್, ಸ್ವಲ್ಪ ವೇವ್ ಅದು ಬರೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿದ್ದೀನಿ. ಸೊ ಶ್ಯಾಂಪೂ ಲವ್ ಬ್ಯೂಟಿ ಪ್ಲಾನೆಟ್ ಈ ಶ್ಯಾಂಪೂನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಕಂಡೀಷ್ನರ್ ಬಂದುಬಿಟ್ಟು ವಿಲ್ವಾ ಗೋಟ್ ಮಿಲ್ಕ್ ಹೇರ್ ಮಾಸ್ಕ್ನ ಬಳಸಿದ್ದೀನಿ. ಸೊ ಈ ಕಂಡೀಷ್ನರ್ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂತಲೇ, ಇಟ್ ಈಸ್ ವೆರಿ ವೆರಿ ಲೈಟ್ ವೇಟ್. ಅಂದರೆ ಕೂದಲನ್ನ ವೇ ಡೌನ್ ಮಾಡಲ್ಲ, ತುಂಬ ಚೆನ್ನಾಗಿ ನನಗೆ ಸೂಟ್ ಆಗ್ತಾ ಇದೆ ಈಗ. ಆ್ಯಂಡ್ ಇದನ್ನು ಒಂದು ವಿಡಿಯೋದಲ್ಲಿ ನೋಡಿದ್ದೇನೆಂದರೆ, ಇದೇ ಥರ ಗರ್ಲ್ ಮೆಥಡ್ನ ಫಾಲೋ ಮಾಡೋರು ಇದನ್ನು ಯೂಸ್ ಮಾಡಿದರು. ಆ್ಯಂಡ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದಾಗ ಯೂಸ್ ಮಾಡ್ಬೋದು ಅಂತಲೂ ಇತ್ತು. ಸೊ ಹಾಗಾಗಿ ನಾನು ಐ ಥಾಟ್ ವೈ ನಾಟ್ ಯೂಸ್ ಮಾಡುವ ಅಂತ ಅಂದ್ಕೊಂಡು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಜೆಲ್ಲು ಕ್ರೀಮ್ ಎರಡು ಸೆಪ್ರೇಟ್ ಬಳಸ್ತಾ ಇಲ್ಲ ಈಗ. ಈ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡೆ ನಾನು, ದ ಕರ್ಲ್ ಕೋ ಎನ್ಹ್ಯಾನ್ಸ್ ಆ್ಯಂಡ್ ಡಿಫೈನ್ ಸಾಫ್ಟ್ ಹೋಲ್ಡ್ ಕರ್ಲ್ ಕ್ರೀಮ್. ಇದು ಕ್ರೀಮ್ ವಿತ್ ಜೆಲ್ ಫಾರ್ಮುಲಾ. ಇದು ಅಷ್ಟೇ. ಎನಿವೇ ಇದನ್ನೆಲ್ಲ ನಾನು ನೋಡ್ತಾ ಇರೋದು, ಕಲಿತಾ ಇರೋದು ಇನ್ಸ್ಟಾಗ್ರಾಮಲ್ಲೇ. ಯಾರ್ಯಾರು ಏನು ಯೂಸ್ ಮಾಡ್ತಾರೆ ನೋಡ್ತೀನಿ. ಓಕೆ, ಅದು ನನ್ನ ಹೇರ್ ಟೈಪಿಗೆ ಸೂಟ್ ಆಗುತ್ತಾ ಅದನ್ನು ಚೆಕ್ ಮಾಡ್ಕೊಳ್ತೀನಿ. ಅಂದರೆ ಅವರೆಲ್ಲ ಡಿಸ್ಕ್ರಿಪ್ಷನಲ್ಲೆಲ್ಲ ಹಾಕಿರ್ತಾರಲ್ಲ, ಅದನ್ನು ಚೆಕ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಇದನ್ನು ತರಿಸಿದ್ದು. ಆಲ್ಮೋಸ್ಟ್ ಒಂದು 6-7 ಯೂಸಸ್ ಆಗಿದೆ. ಬಟ್ ನನಗೆ ಇದು ಸೂಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ, ಗೊತ್ತಿಲ್ಲ. ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಇದು ಚೇಂಜು ಆಗಬಹುದು. ಬಟ್ ಈಗ ಲಾಸ್ಟ್ ವಿಡಿಯೋಗಿಂತ ಈ ವಿಡಿಯೋಗೆ ಒಂಥರ ಅಪ್ಡೇಟೆಡ್ ಕರ್ಲಿ ರೊಟೀನ ಇದು. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ನನಗೆ ಶವರಲ್ಲಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಹೇರ್ನ ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ. ವೆಟ್ಟಿದೆ, ಬಟ್ ಇನ್ನು ಸ್ವಲ್ಪ ವೆಟ್ ಮಾಡ್ಕೋತೀನಿ ನಾನು. ಫಸ್ಟು ಹೇರ್ನ ವೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಕ್ರೀಮ್ ಹಚ್ಕೊಳ್ತೀನಿ. ದಿಸ್ ಇಸ್ ಕ್ರೀಮ್ ವಿತ್ ಜೆಲ್ ತೊಗೊಂಡು ಎಮಲ್ಸಿಫೈ ಮಾಡಬೇಕು. ಗುಂಡು ವಾಟ್ಸ್ ಅಪ್ ಬಡಿ? ಕೂಮ್ ತೊಗೋತಾ ಇದ್ದೀನಿ. ಇದು ಕರ್ಲ್ ಕೋ ಇಂದನೇ ತರಿಸಿದ್ದು ನಾನು. ಸೊ ಇದನ್ನು ಕೂಮ್ ಮಾಡಿಕೊಂಡ್ರೆ, ಅಂದರೆ ಪ್ರಾಡಕ್ಟ್ನ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಸೊ ಕೂಮ್ ಮಾಡಬೇಕು.
apply water. ಹೇರ್ ಕರ್ಲ್ ಮಾಡ್ಕೊಂಡ್ರೆ ಬೈಸೆಪ್ಸ್ ಟ್ರೈಸೆಪ್ಸ್ ಎಲ್ಲ ಬರುತ್ತೆ. ಸೊ ಇದು ಆದಮೇಲೆ ಒಂದು ಸೈಡ್ ಈ ಸೈಡ್ ಹಾಕಿ ಮಾಡ್ಕೋಬೇಕು, ಈ ಸೈಡ್ ಆಗಿ ಮಾಡ್ಕೋಬೇಕು. ಆ ಕರ್ಲ್ ಫಾರ್ಮ್ ಆಗ್ತಾ ಇದೆ. ಹ್ಯಾಪಿ ಡ್ಯಾನ್ಸ್. ಈ ಕಡೆ ಯೂಟ್ಯೂಬಿಗೆ ಶೂಟ್ ಮಾಡ್ತಿದ್ದೀನಿ, ಈ ಕಡೆ ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡ್ತಾಯಿದ್ದೀನಿ. ಈ ಥರ ಕೆಳಗೆ ಮಾಡಿ ಕೂದಲನ್ನ ಮತ್ತೆ ಸ್ಕ್ರಂಚ್ ಮಾಡಬೇಕು. See the beautiful curls. Homemade flax seeds gel ಮನೇಲೇ ಮಾಡಬೇಕು. ಅದು ತಗೊಂಡು ಅಪ್ಲೈ. ಈಗ ಸ್ಟೈಲಲ್ಲೆಲ್ಲ ಹಿಂಗೆಲ್ಲ ಫ್ಲಿಪ್ ಮಾಡಬಾರ್ದು, ಸ್ಲೋಲಿ. ಈ ಕೂದಲು ಡ್ರೈ ಆಗಬೇಕು ಅಂದರೆ 10 ವರ್ಷ ಬೇಕು. ನಾನು ನ್ಯಾಚುರಲಾಗಿ ಟ್ರೈ ಮಾಡೋದು. ಸೊ ಪ್ರಾಬಬ್ಲಿ ನಿಮಗೆ ನಾನು 1-2-3 ಅವರ್ಸ್ ಆದಮೇಲೆ ಸಿಗ್ತೀನಿ. ಓಕೆ, ಈ ಕೂದಲು ಡ್ರೈ ಆಗೋ ಗ್ಯಾಪಲ್ಲಿ ನಾನು ಅಡುಗೆ ಮಾಡ್ಕೋತೀನಿ. ನಾನೇ ಮಧ್ಯಾಹ್ನ ಊಟಕ್ಕೆ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಇದು ಡ್ರೈ ಆಗೋಕ್ಕೆ 3 ಅವರ್ ತೊಗೊಳತ್ತೆ. ಏನೂ ಮಾಡೋಕ್ಕಾಗಲ್ಲ, ಹಾಗಂತ ಟೈಮು ವೇಸ್ಟ್ ಮಾಡೋಕ್ಕಾಗಲ್ಲ. ಯೂಶ್ವಲಿ ಹೀಟ್ನ ಅವಾಯ್ಡ್ ಮಾಡ್ತೀನಿ. ಹಾಗಾಗಿ ಈ ಥರ ಮಧ್ಯಾಹ್ನದೊತ್ತು ಮಾಡ್ಕೊಂಡ್ರೆ ಏನಾಗುತ್ತೆ, ಸ್ವಲ್ಪ ಟೈಮು ಇರುತ್ತೆ, ಬೇಗ ಡ್ರೈ ಆಗುತ್ತೆ ಸ್ವಲ್ಪ ಬಿಸಿಲಿದ್ರೆ. ಸೊ ಚಿಕನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀನ್ಸ್ ಏನು ಮಾಡ್ತೀನಿ, ಚಿಕನ್ ಏನು ಕುಕ್ ಮಾಡ್ಕೋತೀನಲ್ಲ ಅದಕ್ಕೆ ಹಿಂಗೆ ಹಾಕ್ಬಿಡ್ತೀನಿ. ಸೊ ದಟ್ ಅಲ್ಲೇ ಹಾಗೆ ಸಪ್ರೇಟಾಗಿ ಏನು ಕುಕ್ ಆಗೋದಿಲ್ಲ. ಸೊ ಇದು ಕುಕ್ ಆಗೋದಕ್ಕೆ ಇನ್ನೊಂದು 15 ನಿಮಿಷ ಬೇಕು. ಸೊ ಅಷ್ಟಲ್ಲಿ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈಗ ಗ್ಯಾಪಲ್ಲಿ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ತುಂಬ ಲೇಟಾಗಿದೆ ಆ್ಯಕ್ಚುಲಿ ಟ್ರಿಪ್ ಹೋಗ್ತಾ ಇದ್ದೀನಿ ಇನ್ನೊಂದು 3 ಡೇಸಲ್ಲಿ. ಸೊ ಐ ಥಾಟ್ ಅಪ್ಪರ್ ಲಿಪ್ಪೆಲ್ಲ ಮಾಡಿಬಿಡೋಣ ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬ್ರಾನ್ ಇದು ಅಪ್ಪರ್ ಲಿಪ್ನ ಶೇವ್ ಅಲ್ಲ, ಇದು ಆ್ಯಕ್ಚುಲಿ ಹೇರ್ ರಿಮೂವಲ್ ಪ್ರಾಡಕ್ಟ್. ಇದು ಆಲ್ಮೋಸ್ಟ್ 1 ವರ್ಷದಿಂದ. ಅಂದರೆ ನಾನು ಬ್ಲೇಡ್ಸ್ ಯೂಸ್ ಮಾಡ್ತಿದ್ದೆ ಗೊತ್ತಾ, ಬಟ್ ಆ ಬ್ಲೇಡ್ಸ್ ಏನಾಗೋಗೋದ್ರೆ ತುಕ್ಕಿಡ್ದು ಬಿಡೋದು, ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇದು ಅಗೇನ್ ಇದೇ ಥರ ನಾನು ನಿಮಗೆ ಹೆಂಗೆ ಈ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಅದು ಇದು ಅಂತ ಸಜೆಸ್ಟ್ ಮಾಡ್ತೀನಿ, ಅದೇ ಥರನೇ ಐ ಥಿಂಕ್ ಮೋಸ್ಟ್ಲಿ ಸೇಮ್. ಅವ್ರ ವಿಡಿಯೋ ನೋಡಿ ಐ ಪಿಕ್ಡ್ ದಿಸ್ ಒನ್. ಇದು ನೀವು ಫೇಶಿಯಲ್ ಹೇರ್ ರಿಮೂವ್ ಕೂಡ ಮಾಡಬಹುದು ಆ್ಯಂಡ್ ಕ್ಲೀನ್ ಮಾಡೋದು ಸಿಕ್ಕಾಬಿಟ್ಟೆ ಈಸಿ. ಆ್ಯಂಡ್ ಇದೊಂದು ತರಿಸ್ದೆ, ಇದು ಐಬ್ರೋಸ್ ಆ್ಯಂಡ್ ಈ ನೋಸ್ ಒಳಗೆಲ್ಲ ಕೂದಲು ಬೆಳೆಯತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಥವಾ ರಿಮೂವ್ ಮಾಡಲಿಕ್ಕೆ ಇದು ವೆರಿ ಈಸಿ. ಐ ಥಿಂಕ್ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಇಟ್ಕೊಳ್ಬಹುದು. ತುಕ್ಕು ಹಿಡಿಯತ್ತೆ, ಸ್ಕಿನ್ ಏನೋ ಆಗುತ್ತೆ, ಆ ಥರದ್ದೇನು ತಲೆನೋವಿಲ್ಲ. ತುಕ್ಕಿಡ್ದಾಗ ಆಬ್ವಿಯಸ್ಲಿ ಶೇವಿಂಗ್ ಇಸ್ ಆಲ್ಸೋ, ನನಗೂ ಶೇವಿಂಗ್ ವರ್ಕ್ ಆಗಿದೆ. ಬಟ್ ಬ್ಲೇಡ್ ತುಕ್ಕಿಡ್ದಾಗ ಏನಾಗೋದು ಗೊತ್ತಿಲ್ಲದೆ ಒಂದೊಂದು ಸಲ ನೋಡ್ಕೊಳ್ಳದೆ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರ್ಯಾಷಸ್ ಆಗೋದು. ಸೊ ಹಾಗಾಗಿ ಇದಕ್ಕೆ ಸ್ವಿಚ್ ಆಗಿಬಿಟ್ಟೆ. ಈಸಿ ಟು ಕ್ಯಾರಿ, ಪಟ್ಟ ಆಗೋಗುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇದರಲ್ಲಿ LED ಲೈಟ್ ಇದೆ. ಆ್ಯಂಡ್ ಇದಕ್ಕೆ ಯಾವುದು ಕ್ರೀಮ್ ಹಚ್ಬೇಕಾಗಿಲ್ಲ, ಸ್ಟ್ರೇಟ್. ನಾನೇನು ಮಿರರ್ ನೋಡ್ಕೊಂಡು ಏನು ಮಾಡ್ಕೊಳ್ಳಿಲ್ಲ. ಬಿಕಾಸ್ ಇದು ಈ ಥರ ಇರೋದ್ರಿಂದ ಇಟ್ಸ್ ವೆರಿ ಈಸಿ. ಸುಮ್ಮನೆ ಹಿಂಗೆ ರೊಟೇಟ್ ಮಾಡ್ಕೊಳ್ತಾ ಹೇರ್ನ ರಿಮೂವ್ ಮಾಡಿಬಿಡ್ಬೋದು. ಆಗಿದ ತಕ್ಷಣ ಸೀಲ್ ಬ್ಯಾಟ್ರಿ ಬರುತ್ತೆ, ಈ ಥರ ಬ್ರಷ್ ಬರುತ್ತೆ ಆಯಿತಾ. ಸೊ ಅದರಲ್ಲಿ ಹಿಂಗೆ ಕ್ಲೀನ್ ಮಾಡ್ಕೊಂಬಿಡೋದಷ್ಟೇ, ಕೆಲಸ ಮುಗೀತು. ಅಂದರೆ ಈಸಿ, ತಲೆನೋವಿಲ್ಲ. ಸೊ ಇದೊಂದು ಯೂಸ್ ಮಾಡ್ತೀನಿ. ಆ್ಯಂಡ್ ಅವ್ರದ್ದೇ ಐಬ್ರೋಸು, ಬಟ್ ನಾನು ಇವತ್ತು ಐಬ್ರೋಸ್ ಮಾಡ್ತಿಲ್ಲ. ಬಿಕಾಸ್ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ, ಅದಕ್ಕೆ ಅವ್ರು ಐಬ್ರೋಸ್ ಎಲ್ಲ ಮಾಡಬೇಡಿ, ಹಾಗೆ ಬಿಟ್ಬಿಡಿ ಅಂತ ಅಂದಿದ್ದಾರೆ. ಸೊ ಹಾಗಾಗಿ ನೋ ಐಬ್ರೋಸ್. ಕ್ರಿಯೇಟಿವ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ, ಸೆಟಾಫಿಲ್. ಈ ಸನ್ಸ್ಕ್ರೀನ್ ಇವತ್ತು ಖಾಲಿ ಮಾಡಲೇಬೇಕಂತಾದರೆ ಎಷ್ಟು ಸ್ಕ್ವೀಸ್ ಮಾಡಿ ತೆಗಿಯೋಕ್ಕಾಗುತ್ತೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪನೂ ಬಿಡಬಾರ್ದಲ್ಲ, ವೇಸ್ಟ್ ಆಗಬಾರ್ದಲ್ವ. ಅಬ್ಬಾ ಖಾಲಿ, ಇಟ್ಸ್ ಅ ಡನ್.
5 ನಿಮಿಷದಲ್ಲಿ ಸ್ಕಿನ್ ಕೇರು ಆಗೋಯ್ತು. ಒಂದು ಸೈಡ್ ಕುಕ್ ಆಗಿದೆ, ಈಗ ಫ್ಲಿಪ್ ಮಾಡಿ ಇನ್ನೊಂದು ಸೈಡ್ ಕುಕ್ ಮಾಡಬೇಕು. ಆ್ಯಂಡ್ ನೆನ್ನೆ ರಾತ್ರಿ ನಾನು ಪೊಂಗಲ್ ಮಾಡಿದ್ದೆ, ಅದನ್ನು ವ್ಲಾಗ್ ಮಾಡಿದ್ದೀನಿ. ಸೊ ಅದೇ ಇದೆ ಊಟಕ್ಕೆ. ಈಗ ಮಧ್ಯಾಹ್ನಕ್ಕಾಗತ್ತೆ. ಸಂಜೆಗೆ ಏನಾದ್ರು ಮಾಡ್ಕೋಬೇಕು. ವ್ಲಾಗ್ ಮಾಡೋಕ್ಕೆ ಹೋಗಿ ನಾನು ಫುಲ್ ವ್ಲಾಗ್ ಅದೇ ಬೇಸಿಕಲಿ ಹಿಂಗಾಗತ್ತೆ. ಅಂದರೆ ಕೂದಲು ಒಣಗೋಕ್ಕೆ ತುಂಬ ಟೈಮ್ ತೊಗೊಳತ್ತೆ. ಈ ಕರ್ಲಿ ಗರ್ಲ್ ಮೆಥಡ್ ಏನಿದೆ ಅಂದ್ಕೊಂಡಷ್ಟು ಈಸಿ ಅಲ್ಲ. ಅಂದರೆ ಸ್ಯಾಟಿನ್ ಟರ್ಬನ್ ಥರನ ತಲೆಗೆ ಬರುತ್ತೆ, ಅದನ್ನು ಹಾಕ್ಕೊಂಡು ಮಲ್ಕೋಬೇಕು. ಅಥವಾ ಇದೇ ಥರ ಕೂದಲು ಯಾವಾಗಲೂ ಡ್ರೈ ಆದಮೇಲೆ ಆ ಕರ್ಲ್ನ ನನಗೆ ಗೊತ್ತಿಲ್ಲಪ್ಪ, ನಾನು ಎಲ್ಲನೂ ನೋಡಿರೋದು ಅದೇ ಥರನೇ ತುಂಬ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ಇದನ್ನು ಹಾಕ್ಕೊಂಡಿರಬೇಕು, ಅಥವಾ ಪೋನಿ ಕಟ್ಟಿರಬೇಕು, ಅಥವಾ ಗಂಟು ಕಟ್ಟಿರಬೇಕು, ಇದೇ ಥರನೇ ಇರೋದು. ಇಟ್ಸ್ ನಾಟ್ ದಟ್ ಈಸಿ, ಬಟ್ ಚೆನ್ನಾಗಿ ಕಾಣುತ್ತೆ. ಅಂದರೆ ಇರೋ ನ್ಯಾಚುರಲ್ ಕೂದಲನ್ನ ಮೇಂಟೈನ್ ಮಾಡೋಣ ಅನ್ನೋ ಕಾರಣಕ್ಕಷ್ಟೇ ನಾನು ಇದನ್ನು ಮಾಡ್ತಾ ಇರೋದು. ಬಟ್ ಐ ಆಮ್ ಸ್ಟಿಲ್ ಲರ್ನಿಂಗ್. ಕೆಲವೊಂದು ಸಲ ಸಾಕಾಗ್ಬಿಡುತ್ತೆ, ಅಯ್ಯಯ್ಯೋ ಯಾರಪ್ಪ ಇದೆಲ್ಲ ಮಾಡ್ತಾರೆ ಅಂತಲೂ ಅನ್ಸತ್ತೆ. ಬಿಕಾಸ್ ಇಟ್ ಇಸ್ ಅ ಪ್ರಾಸೆಸ್. ಅದಕ್ಕೆ ಆ ಇಡೀ ಪ್ರಾಸೆಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು 10 ನಿಮಿಷ ಆಗಿದೆ ಅಷ್ಟೇ, 10-15 ನಿಮಿಷ ಆಯಿತಾ. ಇದೆಲ್ಲ ಸ್ವಲ್ಪ ಡ್ರೈ ಆಗಿ. ಈಗ ಚಿಕನ್ ಆದಮೇಲೆ ಊಟ ಮಾಡ್ತೀನಿ. ಊಟ ಮಾಡಿ ಬಹುಶಃ ಇದು 1 hour ಆಗುತ್ತೆ. ಬಟ್ ಅಟ್ಲೀಸ್ಟ್ ಒಂದು 50% ಡ್ರೈ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ 100% ಡ್ರೈ ಆದಮೇಲೆ ಯಾವ ಥರ ಸಿರಮ್ನ ಯೂಸ್ ಮಾಡಿ ಈ ಕಾಸ್ಟ್ ಏನಿರುತ್ತೆ, ಅಂದರೆ ಇದೆಲ್ಲ ಹಾರ್ಡ್ ಆಗಿರುತ್ತೆ, ಅದು ನಿಮ್ಗೆ ಫುಲ್ ಡ್ರೈ ಆದಮೇಲೆ ಗೊತ್ತಾಗುತ್ತೆ, ಅದನ್ನು ಹೇಗೆ ರಿಮೂವ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಸೊ ಬೇಸಿಕಲಿ ಈ ಒಂದು ಪ್ರಾಸೆಸ್ಸಲ್ಲಿ ಮಧ್ಯದಲ್ಲಿ ಏನೇನು ಮಾಡ್ತೀನಿ ಅಂತಲೂ ಎಲ್ಲನೂ ತೋರಿಸ್ತಾ ಇದ್ದೀನಿ ಅಷ್ಟೇ. 50% ಡ್ರೈ ಆಗಿದೆ, ಹಿಂದೆಗಡೆ ಮಾತ್ರ ಡ್ರೈ ಆಗಬೇಕು. ಸೊ ಅದಿನ್ನೊಂದು 1 hour ಆಗುತ್ತೆ. ಓಕೆ, ಈಗ 100% ಡ್ರೈ ಆಗಿದೆ. ತುಂಬ ಹಾರ್ಡ್ ಇದೆ, ನೀವು ನೋಡ್ಬೋದು ಇಲ್ಲಿ ಜೆಲ್ ಕಾಸ್ಟ್ ಅಂತ ಅಂತಾರೆ. ಇದನ್ನು ರಿಮೂವ್ ಮಾಡೋದು ಒಂದು ಸಿರಮ್ನ ಯೂಸ್ ಮಾಡಿ. ಸೊ ಅದಕ್ಕೆ ಲವ್ ಬ್ಯೂಟಿ ಪ್ಲಾನೆಟ್ ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ಅಲ್ಲಿ ಜಸ್ಟ್ ಸಿರಮೆಲ್ಲ ಅಪ್ಲೈ ಮಾಡಿ ಕಾಸ್ನ ಬ್ರೇಕ್ ಮಾಡಿ ಆದಮೇಲೆ ಇದು ನಮ್ಮ ಕೂದಲು. ಸದ್ಯಕ್ಕೆ ಇದು ನನ್ನ ರೊಟೀನ್. ಲಾಸ್ಟ್ ಟೈಮ್ ನನಗೆ ಹೆಲ್ಪ್ ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಆಗ ಸುಮಾರು ಜನ ಕಾಮೆಂಟ್ಸಲ್ಲಿ ನಿಮ್ಮ ಸಜೆಷನ್ಸ್ನ ಕೊಟ್ಟಿದ್ರಿ. ಅದರಲ್ಲಿ ಒಂದಷ್ಟನ್ನ ಟ್ರೈ ಮಾಡಿದ್ದೀನಿ ಇಂಪ್ಲಿಮೆಂಟ್ ಮಾಡೋಕ್ಕೆ. ಸೊ ಅದನ್ನು ಮಾಡಿ ಟ್ರಯಲ್ ಎರರ್ ಎಲ್ಲ ಮಾಡಿ ಈಗ ಸದ್ಯಕ್ಕೆ ಫಾಲೋ ಮಾಡ್ತಿರೋ ರುಟೀನ್ ಒಂದು 5-6 ವಾಷಸ್ಸಿಂದ ಈ ಒಂದು ರುಟೀನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಂಗೆ ಸಿಕ್ಕಾಬಡೆ ವರ್ಕ್ ಆಗ್ತಿದೆ. ಬಟ್ ಸೆಕೆಂಡ್ ಡೇಗೆ ಸ್ವಲ್ಪ ಕಡಿಮೆ ಆಗತ್ತಿದ್ದು, ಆ್ಯಂಡ್ ಥರ್ಡ್ ಡೇಗೆ ಆಲ್ಮೋಸ್ಟ್ ಹೊರಟೆ ಹೋಗಿರುತ್ತೆ. ಸೊ ಇದನ್ನು ನಾನೀಗ ಫಾಲೋ ಮಾಡ್ತಾ ಇರೋದು. ಐ ಥಾಟ್ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆನಾ? ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಫುಲ್ ಲವ್. ಸಿಗುವ.